ಸ್ಟ್ರೇಂಜರ್ ಥಿಂಗ್ಸ್ನ ಹೊಸ ಎಪಿಸೋಡ್ಗಳ ಬಗ್ಗೆ ಫಸ್ಟ್ ರಿವ್ಯೂಸ್ ಬಂದಾಯಿತು. ಸೊ ಸ್ಪಾಯ್ಲರ್ಸ್ ಏನೂ ಇಲ್ಲದೆ ಇದರಲ್ಲಿ ಏನಿದೆ, ಏನನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಈಗ ನೋಡೋಣ. ಇದೊಂದು ಪೆಡಲ್ ಟು ದ ಮೆಟಲ್ ಅಂದ್ರೆ ಫುಲ್ ಸ್ಪೀಡ್ನಲ್ಲಿ ಹೋಗೋ ಒಂದು ಅದ್ಭುತ ದೃಶ್ಯ. ಸಿಂಪಲ್ ಆಗಿ ಹೇಳೋದಾದ್ರೆ ಈ ಹೊಸ ಎಪಿಸೋಡ್ಸ್ ಬರೀ ಆಕ್ಷನ್ ಮಾತ್ರ ಅಲ್ಲ, ಪಾತ್ರಗಳ ನಡುವಿನ ಆ ಒಂದು ಎಮೋಷನಲ್ ಕನೆಕ್ಷನ್, ಫ್ರೆಂಡ್ಶಿಪ್ ಇದೆಯಲ್ಲ, ಅದಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಫ್ಯಾನ್ಸ್ ಏನ್ ಇಷ್ಟಪಡ್ತಾರೋ ಅದನ್ನ ಪರ್ಫೆಕ್ಟ್ ಆಗಿ ಕೊಟ್ಟಿದ್ದಾರೆ. ಈ ಶೋನ ಸಕ್ಸೆಸ್ಗೆ ಕಾರಣ ಆಗಿರೋ ಆ ಕ್ಲಾಸಿಕ್ ಫೀಲ್ ಮತ್ತೆ ಆ ಎಪಿಕ್ ಆಕ್ಷನ್ ಇದೆಯಲ್ಲ, ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಎಲ್ಲರಿಗೂ ಇಷ್ಟ ಆಗೋ ಆ 80s ವೈಬ್ ಇದೆಯಲ್ಲ, ಅದು ವಾಪಸ್ ಬಂದಿದೆ. ಈ ರೆಟ್ರೋಫಿಲ್ ಯಾಕೆ ಬರುತ್ತೆ ಅಂದ್ರೆ ಆ ನಿಗೂಢ ಅಪ್ಸೈಡ್ ಡೌನ್ ವರ್ಲ್ಡ್ ನ ವಿಜುವಲ್ಸ್ ಜೊತೆಗೆ ಆ ಸಿಂಥಸೈಸರ್ ಮ್ಯೂಸಿಕ್, ವಾವ್, ಎಲ್ಲವೂ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಎಮೋಷನಲ್ ಸೀನ್ಸ್ ಅನ್ನೋದೇನಿದೆ ಅದು ನೆಕ್ಸ್ಟ್ ಲೆವೆಲ್ ತಲುಪಿದೆ. ಪ್ರತಿಯೊಂದು ಪಾತ್ರ ತಗೊಳ್ಳೋ ಚಿಕ್ಕ ನಿರ್ಧಾರ ಕೂಡ ದೊಡ್ಡ ಇಂಪ್ಯಾಕ್ಟ್ ಮಾಡುತ್ತೆ. ಈ ಹೊಸ ಎಪಿಸೋಡ್ಸ್ ನ ಮೇಜರ್ ಹೈಲೈಟ್ ಅಂದ್ರೇನೆ ಇದರ ಹೈ ಆಕ್ಟಿಂಗ್, ಸಿನಿಮ್ಯಾಟಿಕ್ ಆಕ್ಷನ್ ಹೇಗಿದೆ ಅಂದ್ರೆ ದೊಡ್ಡ ದೊಡ್ಡ ಮಾನ್ಸ್ಟರ್ಸ್ ಗಳ ಜೊತೆ ಸಿನಿಮ್ಯಾಟಿಕ್ ಫೈಟ್ಸ್, ಉಸಿರು ಬಿಗಿ ಹಿಡಿಯೋ ಹಾಗೆ ಮಾಡೋ ಫೇಸ್ ಆಫ್ಸ್, ಅಬ್ಬಾ. ಮತ್ತೆ ಪ್ರತಿಯೊಂದು ಸೀನ್ ಕೂಡ ಎಷ್ಟು ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡಿದ್ದಾರೆ ಅಂದ್ರೆ ನೋಡ್ತಿದ್ರೆ ಅಡ್ರಿನಲಿನ್ ರಶ್ ಆಗೋದು ಗ್ಯಾರಂಟಿ. ನೋಡಿ, ಇದನ್ನ ಹೇಳೋಕೆ ಒಂದು ಸಖತ್ ಕೋಟ್ ಇದೆ. ಶೋ ಒಂದ್ಸಾರಿ ಪಿಕಪ್ ಆದ್ರೆ ಅದನ್ನ ನಿಲ್ಸೋಕಾಗಲ್ಲ, ಅಷ್ಟು ಅದ್ಭುತವಾಗಿರುತ್ತೆ. ಆಕ್ಷನ್, ವಿಜುವಲ್ಸ್ ಎಲ್ಲ ಆಯ್ತು. ಈಗ ಬರೋಣ ಶೋನ ಹೃದಯಕ್ಕೆ, ಅಂದ್ರೆ ನಮ್ಮ ಪಾತ್ರಗಳು ಮತ್ತೆ ಅವರ ಪರ್ಫಾರ್ಮೆನ್ಸ್ ಕಡೆಗೆ. ಮಾಯಾ ಹಾಕ್ ಮತ್ತು ಸೇಡಿ ಸಿಂಗ್ ಶೋನ ಬೆಸ್ಟ್ ಪರ್ಫಾರ್ಮರ್ಸ್. ಅಷ್ಟೇ ಅಲ್ಲ, ಜೋ ಕಿರಿ ಪ್ರಮುಖ ಸೀನ್ಗಳಲ್ಲಿ ಸಖತ್ತಾಗಿ ಮಿಂಚಿದ್ರೆ, ಹೊಸ ಪಾತ್ರಧಾರಿ ನೆಲ್ ಫಿಶರ್ ಅವರ ದೊಡ್ಡ ಪಾತ್ರ ಒಂದು ಪ್ಲೆಸೆಂಟ್ ಸರ್ಪ್ರೈಸ್ ಕೊಟ್ಟಿದೆ. ಇಷ್ಟು ವರ್ಷಗಳಿಂದ ನಾವು ನೋಡ್ಕೊಂಡು ಬಂದಿರೋ ಪಾತ್ರಗಳ ಜರ್ನಿ ಇದೆಯಲ್ಲ, ಅದು ಒಂದು ಹಂತಕ್ಕೆ ಬಂದು ತಲುಪಿದ ಹಾಗೆ ಫೀಲ್ ಆಗತ್ತೆ. ಆ ಪಾತ್ರಗಳ ನಡುವಿನ ಸಂಬಂಧಗಳ ಮೇಲೆ ಫೋಕಸ್ ಮಾಡಿರೋದು ನಿಜಕ್ಕೂ ಸಮಾಧಾನ ಕೊಡುತ್ತೆ. ಹೇಗೆ ಅಂದ್ರೆ ಆ ದೊಡ್ಡ ದೊಡ್ಡ ಪಾತ್ರಗಳ ಪಯಣಕ್ಕೆ ಒಂದು ಸರಿಯಾದ ದಿಕ್ಕು ಸಿಕ್ಕಿದೆ. ಆಕ್ಷನ್ ಇಷ್ಟೇ ಇದ್ರೂ ಅದರ ನಡುವೆ ಬರೋ ಫ್ರೆಂಡ್ಶಿಪ್, ಪ್ರೀತಿಯ ಸೀನ್ಗಳು ಮನಸ್ಸಿಗೆ ಹತ್ರವಾಗುತ್ತೆ. ಪ್ರತಿಯೊಂದು ಎಮೋಷನಲ್ ಸೀನ್ಗೂ ಒಂದು ಅರ್ಥ ಇದೆ. ಬಹುಶಃ ಇದೆ ಈ ವಾಲ್ಯೂಮ್ನ ದೊಡ್ಡ ಪ್ಲಸ್ ಪಾಯಿಂಟ್. ಕೆಲವೊಮ್ಮೆ ಸ್ವಲ್ಪ ಸ್ಲೋ ಅನ್ಸುತ್ತೆ, ಆದ್ರೆ ಅದು ಕೂಡ ಕಥೆಯಲ್ಲಿ ಟೆನ್ಷನ್ ಬಿಲ್ಡ್ ಮಾಡಕ್ಕೆ ಬೇಕಾಗೇ ಮಾಡಿರೋ ತಂತ್ರ ಇರಬಹುದು. ಕಾಳಿ ಅಥವಾ 8 ಪಾತ್ರಕ್ಕೆ ಸ್ವಲ್ಪ ಜಾಸ್ತಿನೇ ಟೈಮ್ ಕೊಟ್ಟಿದ್ದಾರೆ. ಜೊತೆಗೆ ತುಂಬಾ ಎಕ್ಸ್ಪ್ಲನೇಷನ್ಸ್ ಇರೋದ್ರಿಂದ ಕಥೆ ನಿಧಾನ ಅನ್ಸ್ಬೋದು. ಈ ಸ್ಲೋ ಸ್ಟಾರ್ಟ್ ಅನ್ನೋದು ಮುಂದೆ ಬರೋ ದೊಡ್ಡ ಬಿರುಗಾಳಿಗೆ ಮುಂಚಿನ ಶಾಂತತೆ ಇದ್ದಾಗೆ. ಯಾಕಂದ್ರೆ ಈ ತಾಳ್ಮೆಗೆ ಸಿಗೋ ಫಲ ಅದ್ಭುತವಾಗಿರತ್ತೆ. ಆ ಫಲ ಏನು ಅಂತೀರಾ? ಎಪಿಸೋಡ್ 6ಕ್ಕೆ ಬರುವಷ್ಟರಲ್ಲಿ ಎಲ್ಲವೂ ಬದಲಾಗುತ್ತೆ. ಈ ಎಪಿಸೋಡ್ ಅನ್ನ ಸೀರೀಸ್ನ ಇತಿಹಾಸದಲ್ಲೇ ಅತ್ಯಂತ ಬೆಸ್ಟ್, ಮೋಸ್ಟ್ ಇಮೋಷನಲ್, ಆ ಸ್ಲೋ ಬರ್ನ್ ಕೊನೆಗೆ ಒಂದು ದೊಡ್ಡ ಸ್ಫೋಟಕ್ಕೆ ದಾರಿ ಮಾಡಿಕೊಡುತ್ತೆ. ಈ ಎಪಿಸೋಡ್ಗಳು ಇಡೀ ಸೀರೀಸ್ನ ಗ್ರ್ಯಾಂಡ್ ಫಿನಾಲೆಗೆ ಸ್ಟೇಜ್ ಅನ್ನ ಹೇಗ್ ಸೆಟ್ ಮಾಡುತ್ತೆ ಅಂತ ನೋಡೋಣ. ಈ ವಾಲ್ಯೂಮ್ 2 ಇದೆಯಲ್ಲ, ಇದು ಒಂದು ರೀತಿ ಚೆಸ್ ಗೇಮ್ನ ಮಿಡಲ್ ಪಾರ್ಟ್ ಇದ್ದ ಹಾಗೆ. ಹಾಕಿನ್ಸ್ನಲ್ಲಿ ನಡೆಯೋ ಆ ಕೊನೆಯ ದೊಡ್ಡ ಯುದ್ಧಕ್ಕೆ ಬೇಕಾದ ಎಲ್ಲಾ ಪೀಸ್ಗಳನ್ನು ಪರ್ಫೆಕ್ಟ್ ಜಾಗದಲ್ಲಿಟ್ಟಿದೆ. ಈ ಎಂಡ್ ಗೇಮ್ಗೆ ವೇದಿಕೆ ಹೇಗೆ ಸಿದ್ಧವಾಗಿದೆ ಅಂದ್ರೆ ನೋಡಿ, ಸ್ಟೇಕ್ಸ್ ಅಂದ್ರೆ ಸವಾಲುಗಳು ತುಂಬಾನೇ ದೊಡ್ಡದಾಗಿವೆ. ಸೂಪರ್ ನ್ಯಾಚುರಲ್ ಪವರ್ಸ್, ಆ ಮ್ಯಾಜಿಕ್ ಇನ್ನೂ ಡೇಂಜರಸ್ ಆಗಿದೆ. ಈ ಎಪಿಸೋಡ್ಗಳು ಮುಂದೆ ಏನಾಗತ್ತೆ ಅನ್ನೋ ಕುತೂಹಲವನ್ನ ಹುಟ್ಟುಹಾಕತ್ತೆ ಅಂತ. ಬಹುಶಃ ಒಂದು ಮಿಡಲ್ ಚಾಪ್ಟರ್ನ ದೊಡ್ಡ ಯಶಸ್ಸು ಅಂದ್ರೆ ಇದನ್ನೇ ಇರಬೇಕು. ಅಲ್ಟಿಮೇಟ್ ಆಗಿ ಈ ಎಪಿಸೋಡ್ಗಳ ಮುಖ್ಯ ಉದ್ದೇಶವೇ ಇದೆ, ನಮ್ಮನ್ನ ಮುಂದೇನಾಗುತ್ತೆ ಅನ್ನೋ ಕುತೂಹಲದ ಪೀಕ್ನಲ್ಲಿ ನಿಲ್ಲಿಸೋದು. ಆ ಕೆಲಸವನ್ನ ಇವು ಪರ್ಫೆಕ್ಟ್ ಆಗಿ ಮಾಡಿವೆ. ಹಾಗಾದ್ರೆ ಫೈನಲ್ ವರ್ಡಿಕ್ಟ್ ಏನು? ಸ್ಪೀಡ್ ಬಗ್ಗೆ ಚಿಕ್ಕಪುಟ್ಟ ಕಂಪ್ಲೇಂಟ್ಸ್ ಇದ್ರು, ಓವರ್ ಆಲ್ ಆಗಿ ಸ್ಟ್ರೇಂಜರ್ ಥಿಂಗ್ಸ್ ಇನ್ನೂ ಟಾಪ್ ಫಾರ್ಮ್ನಲ್ಲಿದೆ. ಇದು ಥ್ರಿಲ್ಲಿಂಗ್, ಹೈ ಕ್ವಾಲಿಟಿ ಎಂಟರ್ಟೈನ್ಮೆಂಟ್ ಕೊಡುತ್ತೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ.